ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ. ಹಂಗೆ ಇವತ್ತಿನ ದಿನಚರಿ ಬೆಳಗ್ಗೆ ಬಿಸಿಲು ಇದ್ರೂ ಮಧ್ಯಾಹ್ನ ಬೆಳಗಿನ ಜಾವ ಒಂಥರ ಮಂಜು ಬಿದ್ದಂಗೆ ಆಗಿರ್ತೈತಿ. ಇಲ್ಲಿ ಗಾಳಿನೂ ಇರ್ತೈತಿ. ಸಾಯಂಕಾಲ 6 ಗಂಟೆ ಆದ್ರೆ ಸಾಕು ಗಾಳಿ ಬಿಟ್ಟಿರ್ತೈತಿ. ಬೆಳಗಿನ ವಾತಾವರಣ ಚಂದಿತ್ತು. ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. ಯಾಕತ್ತಂದ್ರೆ ಇವತ್ತು ಹಾಸ್ಟೆಲಿಂದ ಓಂಕಾರ ಬರಾಕತ್ತಾನಂತೇಳಿ ಅವ್ರ ಪಪ್ಪ ಹೋಗ್ಯಾರು. ಜಲ್ದಿನ ಇನ್ನು ಬರ್ತಾನಂತೇಳಿ ಇಲ್ಲೇ ಒಂದು ಫೋನ್ ಹಚ್ಚಿದ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ವೆಯ್ಟ್ ಮಾಡತ್ತಿದ್ನಿ ಅವನ ಸಲುವಾಗಿ. ಅವ್ನು ಬಂದ ತಕ್ಷಣ ನಾಷ್ಟಕ್ಕೆ ಅರ್ಬಿ ಎಲ್ಲ ಭಾಳ ತೊಗೊಂಬಂದಿರ್ತಾನೆ. ಎಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಮೆಟ್ಟಿಗೆ ಎತ್ತಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನೋಡತ್ತಿದ್ನಿ. ಹಂಗನ ವಿಶ್ವನು ಅಷ್ಟು ಅಣ್ಣ ಬರ್ತಾನಂಥೇಳಿ ಭಾಳ ಅಂದ್ರೆ ಭಾಳ 2 ದಿನದಿಂದ ಕಾಯಕತ್ತಿದ್ದ. 1 ವರ್ಷ ಆಗಿತ್ತು ಅವನು ಹೋಗಿ. ಅದ್ರ ಸಲುವಾಗಿನ ಬಂದ ಓಂಕಾರ ಬಂದ ತಕ್ಷಣ ಅವ್ನ ಬ್ಯಾಗ್ ಎಲ್ಲ ನಾನು ಹಿಂದ್ಗಡೆನ ಹಿತ್ತಲ ಕಡೆ ತೊಗೊಂಬಂದ್ಬಿಟ್ನಿ. ಏನೇನು ತೆಗೆದಿಡ್ಬೇಕಾಗೈತಿ, ಏನೇನು ಎತ್ತಿ ಇಡಬೇಕು ಅವನ್ನೆಲ್ಲ ನೀಟಂಗೆ ಎತ್ತಿ ಇಡಾತಿದ್ನಿ. ಮತ್ತು ಅಷ್ಟೇ ಅಲ್ದ ವಿಶ್ವಗೂ ಭಾಳಷ್ಟು ಗಿಫ್ಟ್ಗಳನ್ನ ತಂದಿದ್ದ ಓಂಕಾರ. ಅಲ್ಲಿ ಒಳಗೆ ಅವ್ರ ಕ್ಯಾಂಪಸ್ ಒಳಗೆ ಏನು ಸಿಗ್ತೈತಲ್ಲ, ಹೊರಗಡೆ ಅಲೌಡ್ ಇರೋಂಗಿಲ್ಲ ಹೋಗೋಕ್ಕೆ. ಅಲ್ಲಿ ಅವ್ರಿಗೆ ಏನು ಸಿಗ್ತೈತಲ್ಲ ಅಲ್ಲಿ ಸ್ವಲ್ಪ ಗೇಮ್ಸ್ಗಳ ವಿಶ್ವ ಆಟ ಆಡೋಕೆ ಅವು ಇವು ತೊಗೊಂಬಂದಿದ್ದ. ಹೇಳಾಗ್ತಿದ್ದ ವಿಶ್ವ ಗಿಫ್ಟ್ ತಂದ ನಿನಗೆ ಅಂಥೇಳಿ. ಮತ್ತು ಅರ್ಬಿ ಎಲ್ಲ ವಾಶ್ ಮಾಡಿ ತೊಗೊಂಬಂದೇನು ಮಮ್ಮಿ, ವಾಶ್ ಮಾಡಿ ಕೊಟ್ಟಿರ್ತಾರಲ್ಲೇ ಲ್ಯಾಂಡ್ರಿಗೆ ಹಾಕಿ ಬಿಡು ಅನ್ನತ್ತಿದ್ದ. ಆದರೂ ನನಗೆ ಸರಿ ಹೋಗಂಗಿಲ್ಲ. ಎಲ್ಲನೂ ಮನ್ಯಾಗ ಒಮ್ಮೆ ವಾಶ್ ಅದು ಮಾಡಬೇಕು, ಎಲ್ಲ ನೀಟಾಗಿ ಪ್ರತಿಯೊಂದು ಮತ್ತು ಎಲ್ಲ ಕ್ಲೀನಾಗಿ ತೊಳೆದಿಡಬೇಕು. ಬ್ಯಾಗ್ ಅದು ಬೆಡ್ಶೀಟ್, ಪಿಲ್ಲೋ ಕವರ್ಗಳ ಸಿಕ್ಕಾಪಟ್ಟೆ 2 ಬ್ಯಾಗ್ ಫುಲ್ ಅರ್ಬಿ ತುಂಬ್ಕೊಂಬಂದ್ಬಿಟ್ಟಿದ್ದ. ಅವನು ಎಲ್ಲ 1 ವರ್ಷದ ಡ್ರೆಸ್ಗಳ ವಾಶ್ ಮಾಡಿದರೂ ನನಗೆ ಸಮಾಧಾನ ಆಗಂಗಿಲ್ಲ. ಅಲ್ಲಿ ಮನೆಯಾಗನೇ ಮತ್ತೊಮ್ಮೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಅವನು ಒಣಗಿಸಿ ಮೆಟ್ಟಿಗಿಡಬೇಕು ಅಂಥೇಳಿ ಎಲ್ಲನೂ ಪ್ರತಿಯೊಂದು ತೆಗೆದಿಡಾಕತ್ತಿದ್ನಿ. ಅಷ್ಟೊತ್ತಿಗೆ ಅವ್ರದ್ದು ಎಲ್ಲ ಜಳಕ ಪಳಕ ಆಯಿತು. ನಮ್ಮ ಮನೆಯವರದೆಲ್ಲ ಎತ್ತಿಟ್ಬಿಡು, ಅವ್ರಿಗೆ ನಾಷ್ಟಕ್ಕೆ ಮಾಡಿಕೊಡಂದ್ರು. ಅದನ್ನೆಲ್ಲ ಟೈಮ್ ನೋಡ್ಕೊಂಡು ಮಿಷಿನ್ಗೆ ಹಾಕ್ಯಾರ ಆಯಿತು. ಈಗ ಮೊದಲು ಅವನಿಗೆ ನಾಷ್ಟಕ್ಕೆ ಮಾಡಿ ಕೊಡಬೇಕು ಅಂಥೇಳಿ ಇದು ಮೈಸೂರು ಬಜ್ಜಿ ಮಾಡಿದ್ನಿ. ಮೈಸೂರು ಬಜ್ಜಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಿರ್ತಾರು. ಅದ್ರ ಸಲುವಾಗಿ ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಹಿಟ್ಟೆಲ್ಲ ಮೈಸೂರು ಬಜ್ಜಿ ಹಿಟ್ಟೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಿ. ಅದಕ್ಕೆ ನೆನೆಯಾಕೆ ಭಾಳ ಟೈಮ್ ಬೇಕಾಗ್ತೈತಿ. ಅದಕ್ಕೆ ಎಷ್ಟು ನೆನಿತೈತಿಲ್ಲ 1-2 ತಾಸು ಬೇಕು ಅದಕ್ಕೆ. ಅಷ್ಟು ಉಬ್ತಾವೆ ಬಜ್ಜಿ ಬಲೂನ್ ಟೈಪ. ಅವಾಗ ಕಳಿಸಿ ಅವಾಗ ಮಾಡಿರಿ ಒಂಚೂರು ಇಷ್ಟ ಅಲ್ಲ, ಚಲೋ ಆಗಂಗಿಲ್ಲ. ಇದು ಬೇರೆ ಬಜ್ಜಿ, ಮೆಣ್ಸಿನ್ಕಾಯಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ ಆವಾಗ 5 ನಿಮಿಷನಾಗ ಮಾಡಿಬಿಡ್ಬೋದು. ಇದು ಹಂಗಲ್ಲ. ಇದಕ್ಕೆ ನೆನೆಯಾಕೆ ಮೈದಾ ಆಗಿರೋದ್ರಿಂದ ಭಾಳ ಟೈಮ್ ತೊಗೋತೈತಿ. ಚಟ್ನಿ ಜೊತೆ ಹಸಿ ಕೊಬ್ಬರಿ ಚಟ್ನಿ ಮತ್ತು ಸಿಜ್ವಾನ್ ಸಾಸ್ ಜೋಡಿ ತಿನ್ಬೋದು. ಓಂಕಾರ ಅಂತೂ ಪ್ರತಿಯೊಂದು ಈ ಥರ ಅದೆಲ್ಲನೂ ಸಿಜ್ವಾನ್ ಸಾಸ್ ಜೋಡಿನ ತಿಂತಾನು. ಅವ್ರದ್ದೆಲ್ಲ ಜಳಕ ಮುಗಿಸ್ಕೊಂಡು ಅವ್ರು ಬರೋಷ್ಟ್ರಾಗ ನಾನು ಎಲ್ಲ ಅರ್ಬಿ ಎಲ್ಲ ಎತ್ತಿ ಸೈಡಿಗೆ ಇಟ್ಟುಬಿಟ್ಟಿದ್ನಿ. ಕೆಲವೊಂದು ಕೆಲಸಗಳದಾವು. ಮೊದಲು ಜಳಕ ಪಳಕ ಮುಗಿಸ್ಕೊಂಡು ನಾಷ್ಟ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇದನ್ನು ಸಾವಕಾಶ ಆಮೇಲೆ ಮಾಡೋಕ್ಕೆ ಬರ್ತೈತಿ ಅಂತ ಅದಕ್ಕೆ ಹಿತ್ತಲ್ನಾಗನ ಎಲ್ಲನೂ ಸರಿಸಿ ಇಟ್ಬಿಟ್ನಿ. ಇಟ್ಟು ಅವ್ರಿಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಜ್ಜಿ ಮಾಡಿಕೊಡಾಕತ್ಬಿಟ್ನಿ. ಬಿಸಿ ಬಿಸಿ ಬಜ್ಜಿನ ತಿಂದ್ರೆ ಅವ್ರಿಗೂ ರುಚಿ ಆಗ್ತೈತಿ. ಚಹಾ ಬಜ್ಜಿ ಅವ್ರಿಗೂ ಮನೆ ಊಟ ತಿಂದು ಭಾಳ ದಿನ ಆಗಿರ್ತೈತಿ. ಅದಕ್ಕೆ ದಿನ ಒಂದು ಏನಾರು ವೆರೈಟಿ ಮಾಡಿಕೊಡ್ಬೇಕು ಅಂಥೇಳಿ ಮಾಡತ್ತಿದ್ವಿ. ಅವ್ರದ್ದು ನಾಷ್ಟ ಆಯಿತು. ಓಂಕಾರ ಒಂದು ಕೆಲಸದ ಮೇಲೆ ಹೊರಗೊಂಟಿದ್ದೀವಿ. ಅವ್ರ ಪಪ್ಪಾಗ ಆಶೀರ್ವಾದ ತೊಗೊಳತ್ತೀರಿ. ಇವತ್ತು ಬಂದಿದ್ದಲ್ಲ, ಬಂದ ತಕ್ಷಣ ಮಾರನೇ ದಿನ ಅವತ್ತಿನ ದಿನ ಬಂದ ತಕ್ಷಣ ಮತ್ತು ಅಷ್ಟೇ ಅಲ್ದನೆ ಅವನು ಚಲೋ ಸ್ಕೂಲೆಲ್ಲ ಮುಗಿಸ್ಕೊಂಬಂದ. ಅಲ್ಲಿನೂ ಒಳ್ಳೆ ಹೆಸರು ತೊಗೊಂಡ. ಕ್ಲಾಸಿಗೆ ಕೆಲವೊಂದು ವಿಷಯಗಳದಾಗ ಎಲ್ಲದ್ರಾಗೂ ಟಾಪ್ ಆಗಿ ಬಂದ. ಹೀಗಾಗಿ ವೇದಿಕ್ ಮ್ಯಾಕ್ಸ್ ತೊಗೊಂಡಿದ್ದ. ಸಂಸ್ಕೃತ ಹಿಂಗೆಲ್ಲ ತೊಗೊಂಡು ಪಾಸಾಗಿ ಬಂದಿದ್ದ. ಮತ್ತು ನಾವು ಒಂದಿಷ್ಟು ಹೊರಗೆ ಊರ ಕಡೆ ಹೊಂಟಿದ್ದೀವಿ. ಹಂಗನ ಕರೆಮಾದೇವಿ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೊಂಟೀವಿ ಮುಂದೆ ಊರಿಗೆ. ಅಂದ್ರೆ ಒಂದಷ್ಟು ಕೆಲಸಗಳಿದ್ದು ಮತ್ತು ನಮ್ಮ ಮನೆಯವ್ರಿಗೆ ಫ್ರೆಂಡ್ ಮನೆಯಾಗ ಒಂದು ಫಂಕ್ಷನ್ನೂ ಇತ್ತು. ಅವ್ರ ಮಗಳದು ಅಂದ್ರೆ ಗೊತ್ತಿರ್ತೈತಿ ಎಲ್ಲರಿಗೂ. ಹೀಗಾಗಿನೇ ಅಲ್ಲಿ ಹೋಗಿ ಆಮೇಲೆ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ ಬರ್ಬೇಕಂತ ಹೊಂಟಿದ್ದೀವಿ. ಜಲ್ದಿನ ಜಾಗ ಬಿಡ್ಬೇಕಂದ್ರೂ 8-8:30 ಆಗತೈತಿ. ಯಾರು ಜಲ್ದಿ ಬಿಡ್ಬೇಕಂದ್ರೂ ಜಲ್ದಿ ಮುಗಿಸ್ಕೊಂಡು ಹೋಗಿದ್ದೆ. ಈ ಕಡೆ ಹಾದು ಹೊಂಟೇವಂದ್ರೆ ಇಲ್ಲಿ ಬಂದು ನಾವು ಹಂಗೆ ಅಂತರೂ ಯಾವಾಗೂ ಹೋಗಂಗಿಲ್ಲ. ಕಂಪಲ್ಸರಿ ದೇವ್ರ ದರ್ಶನ ಮುಗಿಸ್ಕೊಂಡನ ಹೋಗ್ತೀವಿ. ಓಂಕಾರ ನೋಡ್ರಿ ಸಿಕ್ಕಾಪಟ್ಟೆ ಹೈಟ್ ಆಗ್ಯಾನ. ಅವ್ರ ಅಪ್ಪನ ಸರಿ ಸಮ ಆಗ್ಯಾನ. ಆದ್ರೆ ಸ್ವಲ್ಪ ತಿಳುವಾಗ್ಯಾನ. ಹಾಸ್ಟೆಲ್ ಊಟ ಹಂಗೆ ಅನ್ನಿಸ್ತೈತಿ. ಹಾಗಾಗಿ
ಅಲ್ಲಿ ದೇವ್ರ ದರ್ಶನ ಎಲ್ಲ ತೊಗೊಂಡು ಹೊರ್ಟಿವಿ ಈಗ ನಾವು ಹೋಗಿ ಒಂದು ಏನೋ ಯಾವುದಾದ್ರು ಕೆಲಸ ಇತ್ತಾರೆ ಅವನ್ನ ಆದಷ್ಟು ಜಲ್ದಿನ ಮುಗಿಸ್ಕೋಬೇಕು ಅಂತ ನಮ್ಮ ಮನೆಯವ್ರದ್ದು. ಅದ್ರ ಸಲುವಾಗಿ ಕೆಲವೊಂದು ಸಲ ನೀವು ಅಷ್ಟೇ ಹೋಗಿ ಬರ್ರಿ ಅವ್ನ ಕರ್ಕೊಂಡ್ರು ನಡೀರಿ ಅಷ್ಟೂರು ಕಾರ್ ತೊಗೊಂಡು ಹೊಂಟಿರ್ತೀವಿ ಮತ್ತೆ ಅಕ್ಕ ನಡ್ದ ಬಿಡ್ರಿ ಅಂತಾರೆ. ಅದಕ್ಕೆ ನನಗೆ ಎಲ್ಲ ಕೆಲಸ ಪೆಂಡಿಂಗ್ ಉಳಿದ್ರೆ ಒಂಥರ ಸಮಾಧಾನ ಇರೋಂಗಿಲ್ಲ. ಅದೆಲ್ಲ ಯಾವಾಗ ಮುಗಿಸ್ಲಿ ಅವೆಲ್ಲ ಸಿಕ್ಕಾಪಟ್ಟೆ ಅರ್ಬಿದು ಅದಾವು, ಅದೊಂದು ಟೆನ್ಷನ್ ಇರ್ತೈತಿ. ಅವೆಲ್ಲ ಕಂಪ್ಲೀಟ್ ಆಗಿ ನೀಟಾಗಿ ನಂಗೆ ಮಡಿಚಿ ಇಡೋವರೆಗೂ ಒಂದು ಥರ ಟೆನ್ಷನ್ ಆದಂಗೆ ಆಗಿಬಿಡ್ತೈತಿ. ಹೋಗಿ ನಾವು ಸಂಜೆಗೆ ಬಂದೀವಿ. ಸಂಜೆಗೆ ಬಂದಮೇಲೆ ಅದಕ್ಕೆ ಬಂದ ತಕ್ಷಣ ಕಸ ಹೊಡೆದು ದೀಪ ಹಚ್ಚಿ ಕೆಲ್ಸಕ್ಕನ ಗಂಟು ಬಿದ್ದುಬಿಟ್ಟು ನೋಡ್ರಿ. ಎಲ್ಲ ಅರ್ಬಿ ತೆಗೆದು ಒಂದೊಂದು ಏನದಾವು ಎಲ್ಲನೂ ಚೆಕ್ ಮಾಡಿ ಎಲ್ಲನೂ ಮಿಷಿನ್ಗೆ ಹಾಕಿ ಎಷ್ಟು ಹೊತ್ತು ಆಯ್ತಂದ್ರೆ 3 ಟ್ರಿಪ್ 4 ಟ್ರಿಪ್ ಆಯ್ತಿದ್ದು ಮಿಷಿನ್ಗೆ ಹಾಕಬೇಕಾದ್ರೆ. ಎಲ್ಲನೂ ಬ್ಲ್ಯಾಂಕೆಟ್ಸ್ ಅದು ಅವನು ತೊಗೊಂಬಂದಿದ್ದ, ಬೆಡ್ಶೀಟ, ಪಿಲ್ಲೋ ಕವರ, ಅವನು ಎಲ್ಲ ಡ್ರೆಸ್ಗಳು ವಾಶ್ ಮಾಡ್ಯಾರಂದ್ರೂ ನಂಗೆ ಸಮಾಧಾನ ಆಗಲಿಲ್ಲ. ಎಲ್ಲನೂ ಮತ್ತು ಎಲ್ಲ ವಾಶ್ ಮಾಡಿ ಅವನ್ನ ಬಿಸಿಲಿಗೆ ಒಣಗಿಸಿ ನಾಳೆ ಎಲ್ಲ ಡ್ರೈ ಆಗೇ ಬಂದಿರ್ತಾವೆ. ಇನ್ನೊಂದು ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ಮಡಿಚಿ ನೀಟಾಗಿ ಇಟ್ಟಿವಂದ್ರೆ ಮತ್ತು ಅವನಿಗೆ ಸಿಗ್ತಾವೆ. ಮತ್ತು ಹಾಸ್ಟೆಲ್ಗೆ ಹೋಗೋ ಮುಂದೆ ಎಲ್ಲ ಕೈಗೆ ಸಿಗ್ತಾವೆ ಅವಂಗೆ. ಮತ್ತು ಅದೆಲ್ಲೈತಿ ಇದೆಲ್ಲೈತಿ ಎತ್ತು ಹುಡ್ಕೋದು ಬೇಡ ಅಂತ ಪ್ರತಿಯೊಂದು ಸಾಮಾನು ಚಾವಿ ಅವು ಇವು ಶೂಸ ಸಿಕ್ಕಾಪಟ್ಟೆ ತೊಗೊಂಬಂದುಬಿಟ್ಟಿರ್ತಾರೆ. ಅವ್ರಿಗೆ ಏನೇನು ಅವಶ್ಯಕತೆ ಇರ್ತೈತಿ ಅಲ್ಲ ಅದೆಲ್ಲ ಅಲ್ಲಿ ಕ್ಲೀನ್ ಮಾಡ್ತಾರಂಥೇಳಿ ಅವರು ಎಲ್ಲನೂ ಕಳಿಸಿಬಿಟ್ಟಿರ್ತಾರೆ. ಅಲ್ಲಿ ಕ್ಲೀನಿಂಗ್ ಎಲ್ಲ ಇರ್ತೈತೆಲ್ಲ ವರ್ಷದ ಮಕ್ಕಳಿಗೆಲ್ಲನೂ ಏನೂ ಬಿಡೋಕೆ ಹೇಳಂಗಿಲ್ಲ. ಅವ್ರು ಪ್ರತಿಯೊಂದು ಒಯ್ಯಾಕನ ಹೇಳ್ತಾರೆ. ಯಾಕಂದ್ರೆ 2 ತಿಂಗಳು ಯಾವ್ಯಾವ ವಸ್ತುಗಳು ಏನು ಡ್ಯಾಮೇಜ್ ಅದು ಆಗಿದ್ದು ಅವನ್ನ ರಿಪೇರಿ ಮಾಡೋದಿರ್ತೈತಿ. ಎಲ್ಲನೂ ಸುಣ್ಣ ಬಣ್ಣ ಪೇಂಟ್ ಅದು ಮಾಡೋರು ಇರ್ತಾರೆ ಹಾಸ್ಟೆಲ್ಗಳನ್ನ. ಹೀಗಾಗಿ ಎಲ್ಲರಿಗೂ ನಿಮ್ಮ ಯಾವ ವಸ್ತುನೂ ಬಿಡಬೇಡ್ರಿ ಒಯ್ಯಿರಿ ಅಂತ ಹೇಳಿರ್ತಾರೆ. ಹೀಗಾಗಿ ಎಲ್ಲ ಪ್ರತಿಯೊಂದು ವಸ್ತುಗಳನ್ನೂ ಬಕೆಟ್ ಒಂದು ಬಿಟ್ಟು ಎಲ್ಲನೂ ತೊಗೊಂಬಂದಿದ್ರು. ಪ್ರತಿಯೊಬ್ಬರು ಹಂಗೆ ಎಲ್ಲನೂ ತೊಗೊಂಡು ಹೋಗಿದ್ರು. ಅವ್ರದ್ದು ಬೆಡ್ ಅದೂ ಎಲ್ಲ ಸುತ್ಕೊಂಡು ಹೋಗಿದ್ರು. ಕ್ಲೀನ್ ಅದು ಮಾಡ್ಬೇಕಾರೆ ಎಲ್ಲ ಹೊಲಸಾಗ್ತೈತಿ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ತಂದಿರೋದನ್ನು ಯಾವುದನ್ನು ನಾವು ಹಂಗೆ ಇಡೋಕ್ಕಾಗಂಗಿಲ್ಲ. ಬ್ಯಾಗ್ಗಳು ಮತ್ತೊಮ್ಮೆ ಎಲ್ಲ ಕ್ಲೀನ್ ಮಾಡಬೇಕು, ಅರ್ವಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮಾಡಿ ಅವ್ರಿಗೆಲ್ಲ ಮತ್ತು ನೀಟಾಗಿ ಅದ್ರೊಳಗೆ ಶೆಟ್ ಮಾಡಿ ಇಟ್ಟಿವಂದ್ರೆ ಅವ್ರು ಮತ್ತೊಮ್ಮೆ ಹಾಸ್ಟೆಲ್ಗೆ ಹೋಗ್ಬೇಕಾರೆ ಅವೆಲ್ಲ ನಮ್ಗೆ ಅದನ್ನೆಲ್ಲಿ ಇಟ್ಟು ಇದನ್ನೆಲ್ಲಿ ಇಟ್ನಿ ಅಂಥೇಳಿ ಹುಡ್ಕೋದು ಇರೋಂಗಿಲ್ಲ. ಇನ್ನೂ 2 ತಿಂಗಳು ಟೈಮ್ ಇರ್ತೈತಿ, ಏಪ್ರಿಲ್ ಮೇ. ಅಷ್ಟರೊಳಗೆ ನನಗೆ ಈ ಕೆಲಸಗಳನ್ನೆಲ್ಲ ನಂಗೆ ಎಲ್ಲ ಒಂದು ಕಡೆ ಇಟ್ಕೊಂಡು ಆರಾಮಾಗಿ ಕುಂಡ್ರಕ್ಕಾಗಂಗಿಲ್ಲ. ಇವೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ನನಗೆ. ಏನೈತಿ ಅರ್ಜೆಂಟ ಇನ್ನೊಂದು 2 ದಿನ ಬಿಟ್ಟು ಸಾವಕಾಶ ಹಾಕಕ್ಕೆ ಎಲ್ಲ ಮಾಡ್ಕೊಳಕ್ಕೆ ಅನ್ನಕತ್ತಿದ್ರು ನಮ್ಮ ಮನೆಯವ್ರು. ಆದರೂ ನನಗೆ ಅದೊಂದು ಒಟ್ಟು ಕುಂಡ್ರಕ್ಕಾಗಂಗಿಲ್ಲ. ಅವ್ರಿಗೆಲ್ಲರಿಗೂ ಸುಮಾರು 10 ಗಂಟೆ ಅದು ಆಗಿತ್ತು. ಅವರು ಎಲ್ಲ ಊಟ ಮಾಡಿ ವೇಟ್ ಮಾಡಾಕತ್ತಿದ್ರು ಬಾ ಅಂತ. ಒಂದು ಎಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಮಾತ್ರ ಇವನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂಥೇಳಿ ನಾನು ಅಂದ್ಕೊಂಡಂಗೆ ಎಲ್ಲನೂ ಒಂದು ಬಿಡ್ಲಾರ್ದ ಕ್ಲೀನ್ ಮಾಡೀನಿ. ಅಷ್ಟಾದರೂ ಬ್ಯಾಗ್ ಅದು ಏನದಾವಲ್ಲ ಟ್ರಾಲಿ ಬ್ಯಾಗ್ ಅದು ಉಳ್ಕೊಂಡು ಅವನೇನೈತಿ ಸಾವಕಾಶ ಬ್ರಸ್ಲೆ ಎಲ್ಲ ಇದನ್ನು ಮಾಡಿ ತೊಳೆದ್ರೆ ಆಯ್ತಂತ. ಟ್ರಾಲಿ ಬ್ಯಾಗ್ ಎಲ್ಲ ಏನು ಮಾಡ್ಬೇಕಂದ್ರೆ ಬಿಸಿ ನೀರಾಗ ಒಂದಿಷ್ಟು ಸಾಬೂನು ಪುಡಿ ಸೋಡಾ ಹಾಕಿಬಿಟ್ಟು ಗೊಜ್ಜಬೇಕು. ಟ್ರಾಲಿ ಬ್ಯಾಗೆಲ್ಲ ಬಿರುಸಿರ್ತಾವೆ ಮತ್ತು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿರ್ತೀವಿ. ಹೀಗೆಲ್ಲ ಅವನ್ನೆಲ್ಲ ಗೊಜ್ಜು ನೆನೆಸಿಟ್ಬಿಡ್ಬೇಕು. ನೆನೆಸಿಟ್ಟು ಆಮೇಲೆ ಒಂದು ಸ್ವಲ್ಪ 10 ನಿಮಿಷ ಅದು ಬಿಟ್ಟ ಮೇಲೆ ಬ್ರಷಿಲೇನೋ ಉಜ್ಜಿದ್ವಿ ಅಂದ್ರೆ ಭಾಳನೇ ಆಗ ಕ್ಲೀನ್ ಆಗಿಬಿಡ್ತೈತಿ. ನಳ ಹಿಡ್ಕೊಂಡು ಚಲೋ ತಂಗೆ ತೊಳೆದು ಬಿಟ್ಟು ಬಿಸಿಲಿಗೆಲ್ಲ ಒಣಗಿಸಿ ಅದಕ್ಕೆ ಚಾವಿ ಹಾಸ್ಟೆಲಿಂದ ಬಂದಂಥ ಮಕ್ಕಳು ತಮ್ಮ ಏನು ವಸ್ತುಗಳು ಇರ್ತಾವಲ್ಲ ಅವನ್ನೆಲ್ಲ ಮತ್ತು ನಾವು ಒಂದು ಜಾಗಕ್ಕನ ಇಟ್ಟುಬಿಟ್ಟಿವಂದ್ರೆ ನಮಗೆ ಹೋಗೋ ಟೈಮ್ನಾಗ ಗಡ್ಬಡಿ ಆಗಂಗಿಲ್ಲ, ಮರ್ತೀವಿ ಅನ್ನಂಗಿಲ್ಲ. ಒಂದೊಂದು ಸಲ ಎಲ್ಲನೂ ಮತ್ತೊಮ್ಮೆ ತರಬೇಕಾಗ್ತೈತಿ. ಎಷ್ಟೋ ಸಲ ನಮಗೂ ಹಂಗೆ ಆಗ್ತೈತಿ. ಇಟ್ಟಲ್ಲೇ ನಾವು ಎಲ್ಲ ತೊಗೊಂಬಿಟ್ಟಿರ್ತಾನೆ. ತೊಗೊಂಡು ಎಲ್ಲಿ ಇಟ್ಟಾನು ಅಲ್ಲಿ ಇಟ್ಟು ಇಲ್ಲಿ ಇಟ್ಟು ಅಂತೇಳಿ ನಾವು ಹುಡ್ಕೊಂತ ಕುಂಡ್ರೋದಾಕತಿ. ಅದಕ್ಕೆ ನಾನು ಏನು ಮಾಡಿಬಿಡ್ತಾನೆ ಇವನ್ನೆಲ್ಲ ಜಲ್ದಿನೇ ಕ್ಲೀನ್ ಮಾಡ್ಕೊಂಡು ಅವ್ನ ಬ್ಯಾಗ್ ಒಳಗನ ಏನೇನು ನಾವು ಎತ್ತಿಟ್ಟಿರ್ತೀವಲ್ಲ ಪ್ರತಿಯೊಂದು ಸಾಮಾನು ಅಲ್ಲೇನ ಎತ್ತಿಟ್ಟಿವಂದ್ರೆ ಅವ್ರದ್ದು ಫೋನ್ ಕಾರ್ಡ್ ಇರ್ತಾವೆ ಫೋನಿಗೆ ಬಳಸಾಕಂಥೇಳಿ ಅವ್ರೂ ಏನೋ ವಸ್ತುಗಳಿರ್ತಾವೆ ಅವೆಲ್ಲ ಕಳ್ಕೊಂಡು ಹೋದಂದ್ರೆ ಮತ್ತು ಅಲ್ಲಿ ಹೋಗಿ ಹುಡ್ಕೋದಾಕತಿ. ಚೇವಿ ಲಾಕರ್ ಇವನ್ನೆಲ್ಲನೂ ನಾವು ಏನು ಮಾಡ್ಬೇಕಂದ್ರೆ ಒಂದು ಚಲೋ ಬ್ಯಾಗ್ ತೊಗೊಂಡು ಸಣ್ಣದು ಪೌಚ್ ಒಳಗದು ಹಾಕಿ ಅವರು ಬಳಸುವಂಥ ಬ್ಯಾಗ್ ಒಳಗನ ಹಾಕಿ ಇಟ್ಬಿಟ್ಟಿವಂದ್ರೆ ನಮಗೆ ಸಡನ್ನಾಗಿ ಅದೊಂದು ಟೆನ್ಷನ್ ಫ್ರೀ ಆದಂಗೆ ಆಗ್ತೈತಿ. ಇಲ್ಲೇ ಐತಿ ಎಲ್ಲನೂ ಇಲ್ಲೇ ಇಟ್ಟನೆ ನಮ್ಗೆ ಕೈಗೆ ಸಿಗಬೇಕು ಹಂಗೆ ಇಟ್ಕೊಂಡಿರ್ತೀನಿ ನಾನು. ಎಷ್ಟು ಕೇರ್ ಮಾಡಿದ್ರು ಒಂದೊಂದು ಸಲ ನಮಗೂ ಮರ್ತಾ ಹೋಗಿಬಿಡ್ತೈತಿ. ಅಲ್ಲಿ ಹೋದಿಂದನೇ ಹೊಸ ತೊಗೊಳ್ಳೋಣ ಅಂಥೇಳಿ ನಿಂದಿರ್ಬೇಕಾಕತಿ. ಅಲ್ಲಿ ಹೋದ್ಮೇಲೆ ಎಷ್ಟೊಂದು ಸಲ ಹೊಸ ವಸ್ತುಗಳನ್ನ ತೊಗೊಂಡು ಬಂದಿದ್ದೂ ಐತಿ. ಆವಾಗ ಇರ್ಲಾಕಾಗಿನ ನಾವು ಎಲ್ಲಿಟ್ಟಿವೋ ಎಂಬಲ್ಲ ಮರ್ತೀವಿ ಎಂಬಲ್ಲ ನಮ್ದು ತಪ್ಪ ಅನ್ನುವಂಗೆ ನಮ್ಗೆ ಫೀಲ್ ಆಕತಿ. ಅದಕ್ಕೆ ನಾನು ಎಷ್ಟು ಎಚ್ಚರಿಕೆ ವಹಿಸಿರ್ತೀನಿ ಅಂದ್ರೆ ಪ್ರತಿಯೊಂದೂ ಒಂದೊಂದು ಅವ್ನಿಗೆ ಏನು ಬಳಸ್ತಿರ್ತಾನಲ್ಲ ಅದೊಂದು ಪಿನ್ನು ಅವ್ರಿಗೆ ಬೇಕಂತೇಳಿ ಅವರು ಸೂಜಿ ದಾರ ಎಕ್ಸ್ಟ್ರಾ ಇವು ಎಲ್ಲನೂ ಇಟ್ಕೊಂಡು ಹೋಗಿರ್ತಾರೋ ನೇಲ್ ಕಟ್ರ ಅದು
ಬಾಚಣಿಗೆ ಇವೆಲ್ಲನೂ ನಾನು ಎಲ್ಲ ಪ್ರತಿಯೊಂದೂ ಬಾಚಣಿಗೆ ಅದೆಲ್ಲ ಕ್ಲೀನ್ ಮಾಡಿ ಒಣಗಿಸಿ ಒರೆಸಿ ಪೌಚ್ ಒಳಗೆ ಹಾಕಿ ಅವ್ನ ಬ್ಯಾಗ್ ಒಳಗೆ ನಾನು ಸೆಟ್ ಮಾಡಿಬಿಟ್ಟಿರ್ತಾನು. ಮತ್ತು ಏನು ಬೇಡ್ತಾನಲ್ಲ ಅವ್ನು ಏನೂ ಇಷ್ಟಪಡೋಲ್ಲ, ಹಂಗೇನು ಅದು ಬೇಕು ಇದು ಬೇಕಂತ ಏನಿಲ್ಲ, ನೀವು ಮನ್ಯಾಗ ಏನು ಮಾಡ್ತೀರಿ ಮಾಡ್ರಿ ಅಂತಾನೆ. ಮತ್ತು ಅದೇನೋ ಗೊತ್ತಿಲ್ಲ ಸೈಲೆಂಟೂ ಆಗಿಬಿಟ್ಟಾನ ಸಿಕ್ಕಾಪಟ್ಟೆ. ಮೊದಲು ಹಿಂಗೆ ಇರಲಿಲ್ಲ, ಅವ ಚುರುಕಿದ್ದ, ಭಾಳ ಆ್ಯಕ್ಟಿವ್ ಇದ್ದ. ಈಗ ಒಂಥರ ಸೈಲೆಂಟ್ ಆಗ್ಯಾನ, ಅಷ್ಟು ಯಾರ ಜೊತೆ ಬೆರೆಯಂಗಿಲ್ಲ. ಅಲ್ಲಿ ಮಿಸ್ ಮಾಡ್ಕೊಳಕತ್ತಿದ್ದ ಅವ್ನು ಬಂದ ತಕ್ಷಣ, ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಕತ್ತಿದ್ದ. ತನ್ನ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊಳಕತ್ತಿದ್ದ, ಹಾಸ್ಟೆಲನ್ನು ಮಿಸ್ ಮಾಡ್ಕೊಳತ್ತಿದ್ದ. ಒಂದು ರೀತಿ ಹೇಳ್ಬೇಕಂದ್ರೆ ದುಃಖಸಾಗತ್ತಿದ್ದ ಅಂತಲೇ ಹೇಳಬೇಕು. ಯಾಕಂದ್ರೆ ನನಗೆ ಭಾಳ ಫೀಲ್ ಆಗಾಕತ್ತೈತಿ ಅಲ್ಲಿ ಬಿಟ್ಟು ಬಂದ ಮೇಲತ್ತ. ಎಲ್ಲರೂ ತಮ್ಮ ಶರ್ಟ್ಗಳ ಮೇಲೆ ಅವರು ಸಿಗ್ನೇಚರನ್ನು ಮಾಡ್ಕೊಂಡಿದ್ರು, ಪ್ರತಿಯೊಬ್ಬರು ತಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲನೂ. ಹೀಗಾಗಿ ಸಿಗ್ನೇಚರ್ ಮಾಡ್ಕೊಂಡಾರು, ಕ್ಲೋಸ್ ಆಗಿರ್ತಾರೆ. ಒಂದು ವರ್ಷ ಈ ಮನೆ ಬಿಟ್ಟು ಅವ್ರು ಅದ ಮನೆ ಅಂತ ತಿಳ್ಕೊಂಡು ಮನೆ ಒಳಗನ ಪ್ರೀತಿಯಿಂದ ಕ್ಲೋಸ್ ಆಗಿರ್ತಾರೆ. ಹಾಗೆ ನಾವು ಯಾವತ್ತೂ ಅಷ್ಟು ದೂರ ಐತಿ ನಾವು ಬರ್ತೇನೆ ಹೇಳಿಲ್ಲ, ಬರ್ತೇನಂತ ಹಠ ಮಾಡಿಲ್ಲ, ಹತ್ತಿಲ್ಲ, ನೆನೆಸಿನೂ ಇರೋಂಗಿಲ್ಲ. ನೆನೆಸಿದಾಗ ಫೋನ್ ಹಚ್ತಿದ್ದ, ಮಾತಾಡ್ತಿದ್ದ. ಇವಾಗೂ ನಾವು ಕೇಳಿದ್ರೆ ಅಲ್ಲೇ ಇರ್ತಾನೆ. ಅವ್ನದು ಆಪ್ಷನ್ ಅಂದ್ರೆ ಅಲ್ಲೇ ಐತಿ. ಇಷ್ಟಪಟ್ಟು ಹೋಗಿದ್ದ, ಈಗಾದರೂ ಇಷ್ಟಪಟ್ಟು ಅಲ್ಲೇ ಇರ್ತಾನೆ ಅಂತಾನೆ. ಅವನದೊಂದು ಅಲ್ಲೇ ಅವ್ರದ್ದು ಒಂದೊಂದು ಜಾಗಕ್ಕೆ ಒಂದೊಂದು ಬೌಂಡಿಂಗ್ ಅವ್ರದ್ದು ಕ್ರಿಯೇಟ್ ಆಗಿಬಿಟ್ಟಿರ್ತೈತಿ ಮಕ್ಕಳದೆಲ್ಲನೂ. ಅದಕ್ಕೆ ಕಾಲ್ ಮಾಡೋಣ ಅಂತೇಳಿ ಎಲ್ಲರೂ ನಂಬರ್ ಇಸ್ಕೊಂಬಂದಿದ್ರಂತ. ಅಷ್ಟ್ಯಾಕೆ ಫೀಲ್ ಮಾಡ್ಕೊಳತ್ತದಿ, ನಿನಗೇನಾರ ಯಾರ್ದಾರ ಫ್ರೆಂಡ್ಸಿಂದ ಭಾಳ ನೆನಪಾಗಕತ್ತಿತ್ತು ಅಂದ್ರೆ ಕಾಲ್ ಮಾತಾಡು ಅಂತ ನಾವು ಅದ ಹೇಳಾಕತ್ತಿದ್ದೀವಿ. ಅವ್ರ ಪಪ್ಪನ ಹೇಳತ್ತಿರು, ಹಿಂಗ್ಯಾಕೋ ಅಷ್ಟು ಮಿಸ್ ಮಾಡ್ಕೊಂಡ್ರೆ ಹೆಂಗೆ ಅಂಥೇಳಿ. ಅದ ನಮಗೂ ವಿಚಿತ್ರ ಆಯ್ತು. ಫಸ್ಟ್ ಟೈಮ್ ಇದು ಕೇಳಿರ್ಬೋದೇನೋ, ನಾವು ಹಾಸ್ಟೆಲಿಂದ ಬಂದ ತಕ್ಷಣ ಅದನ್ನು ಬಿಟ್ಟು ಬಂದು ಫೀಲ್ ಮಾಡ್ಕೊಂಡು ಅಳಾಕತ್ತಾನಲ್ಲ ಅಂತೇಳಿ ನಾವು ನಗಾಕತ್ತಿದ್ದೀವಿ. ವಿಡಿಯೋ ಮಾಡ್ತಂತ ಇಲ್ಲ ಮಮ್ಮಿ ಅನ್ನ ಅಳಾಕತ್ತಿದ್ದು, ವಿಡಿಯೋ ಮಾಡ್ತೀನಿ ಅನ್ನತ್ತಿದ್ದ. ಅವಂಗೆ ಎಲ್ಲ ಮಜಾಕ್ ಅನಿಸ್ತೈತಿ. ಅವ್ನು ಇನ್ನೂ ಸಣ್ಣ ಮದನಲ್ಲ, ಮನ್ಯಾಗ ನೀನು ಇಡ್ತೀವಿ ಅಂತಂದ್ರೆ ನಾನು ಇರ್ತೀನಿ, ಓಕೆ ಎಸ್ ಅಂತ ನಾವು ಹಂಗೆ ಮಾಡ್ತಾನೆ. ಆದ್ರೆ ಸಣ್ಣ ಮಕ್ಕಳ ಒಂದಿಟ್ಟು ಜಾಸ್ತಿನ ಮುದ್ದಾಗಿಬಿಟ್ಟಿರ್ತಾರೆ. ಅವರು ತಂದೆ ತಾಯಿನ ಬಿಟ್ಟು ಇರಂಗಿಲ್ಲ ಜಾಸ್ತಿ. ದೊಡ್ಡವ್ರು ಏನೈತಿ ಅವರು ತೀರಾ ಮುದ್ದಾಗಿನ ಬೆಳೆದಿರ್ತಾರೆ ಫಸ್ಟ್ ಹಿಡ್ಕೊಂಡು. ಆದ್ರೆ ಅಣ್ಣನೋ ತಮ್ಮನೋ ಹಿಂದೊಂದು ಅವ್ರ ಬೆನ್ನು ಹಿಂದೆ ಬಂದ ತಕ್ಷಣ ಅವ್ರ ಹಿಂದಿ ಸಣ್ಣ ಮಗು ಜಾಸ್ತಿ ಒಂದಿಟ್ಟು ವ್ಯಾಮೋಹ ಆಗಿಬಿಡ್ತೈತಿ ತಂದೆ ತಾಯಿಗೆ. ಅವನು ಹಚ್ಕೊಂಡ್ಬಿಡ್ತಾವ. ಅವಂತರೂ ನಾನು ಬಿಟ್ಟಿದ್ರು ಅವ್ರ ಪಪ್ಪನ ಬಿಟ್ಟು ಒಟ್ಟನ ಇರಂಗೇ ಇಲ್ಲವ. ಊರಿಗೂ ಕಳಿಸಂತಾರೆ ನಮ್ಮವ್ವಾರ. ಅಲ್ಲಿ ಹೋದಂದ್ರೂ ಅವ ಇರಂಗಿಲ್ಲ ಅಂತ ನಾನು ಅವ್ರ ಪಪ್ಪನ ಜಾಸ್ತಿ ನೆನೆಸ್ತಾನವ. ಎಲ್ಲಿ ಹೋದ್ರೂ ಯಾವಾಗ ಬರ್ತಾರೆ ಸಂಚಂಕ ಕಾಯ್ತಾನ ನಾವು ಅಲ್ಲಿ ಹೋದಾಗೂ ಅಷ್ಟೇ. ಸಂಜೆ ಮಟನೂ ಯಾವಾಗ ಬರ್ತಾರೋ ಅಂತ ವೇಟ್ ಮಾಡ್ತಿರ್ತಾನೆ. ಬರೀ ಬಾಗಿಲು ಕಡೆ ನೋಡ್ಕೊತ ಕೂತಿರ್ತಾನೆ. ಹೀಗಾಗಿ ಅವ ಇರೋಂಗಿಲ್ಲ ಅಂತ ಹೇಳತ್ತಿದ್ನಿ. ಈಗಂತೂ ಅಣ್ಣ ಬಂದಾನ, ಅಣ್ಣ ಒಬ್ಬ ಜೋಡಿ ಆಗಿಬಿಟ್ಟಾನ ಅವಂಗೆ. ಇನ್ನು ಎಲ್ಲಿ ಹೋಗೋಕೆ ಇಷ್ಟಪಡಂಗಿಲ್ಲ. ಅವ್ರ ಟ್ಯೂಷನ್ ಕ್ಲಾಸಸ್ ಅದು ಹಾಕಬೇಕು ಅಂತೇಳಿ. ಮತ್ತು ಬಿಸಿಲು ಜಾಸ್ತಿ ಐತಿ. ಬಿಸಿಲಿಗಂತೂ ನಾನು ಜಾಸ್ತಿ ಹೊರಗೆ ಬಿಡಂಗಿಲ್ಲ ಅವ್ರಿಗೆ. ಏನೇ ಇದ್ದರೂ ಮನ್ಯಾಗ ತಿಂದ ಉಂಡ ಮನ್ಯಾಗನ ಆಡ್ರಪ್ಪ ಅಂತ ಹೇಳಿರ್ತಾನು. ಏನು ಬೇಕು ಬೇಡದೆಲ್ಲ ಅವ್ರಿಗೆ ಐಸ್ ಕ್ರೀಮ್ ಅದು ಇಷ್ಟ. ಮತ್ತು ಬೇಸಿಗೆ ಒಳಗೆ ಐಸ್ ಕ್ರೀಮ್ ಅದು ಕೊಟ್ರೆ ಏನು ತಪ್ಪಲ್ಲ. ಕ್ಯಾಂಡಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು. ಬಿಸಿಲಿಗೆ ಕೋಲ್ಡ್ ಯಾರಾದರೂ ತಿನ್ನೋಕೆ ಕುಡಿಯೋಕೆ ಇಷ್ಟಪಡ್ತಾರೆ. ಆ ಥರದ್ದು ಎಲ್ಲನೂ ಜಾಸ್ತಿ ಹುಡುಗರಿಗೆ ಇಷ್ಟ ಆಗುವಂಥದ್ದನ್ನು ಬೇಸಿಗೆ ಒಳಗೆ ರಜಾ ದಿನಗಳೊಳಗೆ ಮನೆ ಒಳಗೆ ಇರ್ತಾರೆ. ಈಗೆಲ್ಲರೂ ಜಾಸ್ತಿ ಯಾವಾಗೆಲ್ಲ ಆಟಕ್ಕೆ ಕತ್ಬಿಡ್ತಿದ್ರು. ರಜಾ ದಿನಕ್ಕೆ ಹೋಗಿ ಎಲ್ಲ ಮಕ್ಕಳು ಕೂಡಿ ಆಟ ಆಡ್ತಿದ್ರು. ಈಗೇನು ಹಾಗಿಲ್ಲ, ಎಲ್ಲ ಪ್ರತಿಯೊಂದು ಮಕ್ಕಳನ್ನೂ ಟ್ಯೂಷನ್ ಕ್ಲಾಸಿಗೆ ಹಾಕಿಬಿಟ್ಟಾರು. ಇಲ್ಲಿನೂ ನಾವು ಏರಿಯಾದಾಗ ಪ್ರತಿಯೊಬ್ಬರು ಟ್ಯೂಷನ್ ಕ್ಲಾಸನ್ನು. ಮತ್ತು ಬೇಸಿಗೆ 2 ತಿಂಗಳೊಳಗೆ ಅವ್ರು ಮರೆತು ಬಿಡ್ತಾರೆ. ಇಲ್ಲಾಂದ್ರೆ ಬಿಸಿಲಿಗೆ ಜಾಸ್ತಿ ಆಟ ಆಡ್ತಾರೆ. ಸ್ಕಿನ್ನೂ ಡ್ಯಾಮೇಜ್ ಆಗ್ತೈತಿ. ಈಗ ಏಪ್ರಿಲ್ ಮೇ ಇದು 2 ತಿಂಗಳು ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತಿ. ಮತ್ತು ಹೀಗಾಗಿನ ಬೇಡ ಒಬ್ರಿಗೊಬ್ರು ಆಟ ಆಡ್ಲತ್ತ ಗೇಮ್ಸ್ಗಳನ್ನ ತಂದು ಕೊಟ್ಟಿವಿ ಅವ್ರಿಗೆ ಸಾಕಷ್ಟು. ಓಂಕಾರು ಅಷ್ಟೇ ಸಾಕಷ್ಟು ಗೇಮ್ಸ್ಗಳನ್ನ ಗಿಫ್ಟ್ ತೊಗೊಂಬಂದ ನಮಗೆ. ಅದ್ರ ಜೋಡಿ ಅವರು ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಮಾಡ್ಕೊತಾ ಬೇಕಂದಿದ್ದನ್ನು ಅವ್ರಿಗೆ ಮಾಡಿಕೊಟ್ರೆ ಆಯಿತು ಅಂಥೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.